ಮಾಡೋಣ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಒಂಬತ್ತನೇದು ಹೇಳ್ಬೇಕನು. ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದಿ ಮುಕ್ತರು. ಸಮಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾಧಿ. ಪ್ರಮದಿ ನೀಚರು ದೈತ್ಯರು ನರಾಧಮರ ವಿಡಿದು ಕುಲಕ್ಷ್ಮಿ ಕಲಿ. ಅನುಪಮರೆನಿಸುವರ ಸುರರೊಳು ದ್ವೇಷಾದಿ ಗುಣದಿಂದ. ಹಿಂದೆ ಆ ದೈತ್ಯರ ಲಕ್ಷಣಗಳನ್ನೆಲ್ಲ ಹೇಳ್ತಾ ಬಂದರು. ಈಗ ಆ ಮುಕ್ತಿಯೋಗ್ಯರ ಬಗ್ಗೆ ತಮೋಯೋಗ್ಯರ ಬಗ್ಗೆ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದಿ ಮುಕ್ತರು. ಮುಕ್ತಿಯೋಗ್ಯರು ಎಲ್ಲಿಂದ ಪ್ರಾರಂಭ ಆಗ್ತಾರ ಅಂತ ಹೇಳ್ಕೊಂಡಿವಿ? ಮನುಷ್ಯೋತ್ತಮರಿಂದ ಪ್ರಾರಂಭ ಆಗ್ತಾರೆ. ಅಂದರೆ ಮನುಷ್ಯ ದೇವ, ಮಾನವ, ದಾನವ ಅಂತ ಮೂರು ರೀತಿ ಜೀವರಲ್ಲಿ. ದೇವತೆಗಳು ಅದನ್ನೇ ಸಾತ್ವಿಕರು ಅಂತ ಕರೀತಾರೆ. ಮಾನವರು ರಾಜಸರು, ದಾನವರು ತಾಮಸರು. ಇದರಲ್ಲಿ ದೇವತರು ಸಾತ್ವಿಕರು ಅವರೆಲ್ಲ ಮುಕ್ತಿಯೋಗ್ಯರು. ಇನ್ನು ಮಾನವರಲ್ಲಿ ಮತ್ತು ಮೂರು ಭಾಗ: ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯಾಧಮರು ಅಂತ. ಅದರಲ್ಲಿ ಮನುಷ್ಯೋತ್ತಮರು ಮುಕ್ತಿಯೋಗ್ಯರೇ. ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು. ಮನುಷ್ಯ ಅಧಮರಿಂದ ತಮೋಯೋಗ್ಯರು ಶುರುವಾಗ್ತಾರೆ. ಮನುಷ್ಯಾಧಮರು, ಅದರ ಕೆಳಗೆ ದಾನವರು, ತಾಮಸರು ಅವರೇ. ಹೀಗಾಗಿ ಮುಕ್ತಿಯೋಗ್ಯರು ಎಲ್ಲಿಂದ ಶುರುವಾಗ್ತಾರೆ ಅಂದರೆ ಮನುಷ್ಯೋತ್ತಮರಿಂದ ಶುರುವಾಗ್ತಾರೆ. ಮನುಷ್ಯೋತ್ತಮರು, ಅದರ ಮೇಲೆ ದೇವತೆಗಳು, ಸಾತ್ವಿಕರು. ಆ ಸಾತ್ವಿಕರಲ್ಲಿ ಮತ್ತು ಮೂರು ರೀತಿ: ಸಾತ್ವಿಕರು, ಸಾತ್ವಿಕ ರಾಯಸರು, ಸಾತ್ವಿಕ ತಾಮಸರು, ಎಲ್ಲರೂ ಮುಕ್ತಿಯೋಗ್ಯರೇ. ಹೀಗಾಗಿ ಕಮಲ ಸಂಭವ ಮುಖ್ಯ. ಕಮಲ ಸಂಭವ ಅಂತಂದರೆ ಬ್ರಹ್ಮದೇವರು, ಕಮಲದಲ್ಲಿ ಹುಟ್ಟಿದವರು. ಕಮಲ ಸಂಭವ ಮುಖ್ಯ, ಆ ಬ್ರಹ್ಮದೇವರೇ ಮೊದಲಾದವರು. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯೋತ್ತಮರ ಪರ್ಯಂತ, ಮನುಷ್ಯೋತ್ತಮರ ತನಕ ಬ್ರಹ್ಮ ರುದ್ರಾದಿಗಳು, ದೇವತೆಗಳು, ಗಂಧರ್ವರು ಮೊದಲಾದವರು, ಋಷಿಗಳು ಅವರೆಲ್ಲ ಸೇರಿಸಿಕೊಂಡು ಕೊನೆಗೆ ಮನುಷ್ಯೋತ್ತಮರವರೆಗೂ ಅವರು ಮುಕ್ತರು, ಅಂದರೆ ಮುಕ್ತಿಯೋಗ್ಯರು ಅಂತ ಅರ್ಥ. ಇನ್ನು ಸಮಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾಧಿ. ಯಾವ ರೀತಿಯಾಗಿ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ, ಆ 100 ವರ್ಷ ಆದಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಈ ಕಡೆ ನೀಚಾಧಮನಾದಂತಹ ಕಲಿಗೂ ಅಷ್ಟೆ, ಅವನಿಗೂ ಬ್ರಹ್ಮದೇವರಿದ್ದಂತೆ 100 ವರ್ಷ. ಹೀಗಾಗಿ ಸಮಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾಧಿ, ಬ್ರಹ್ಮನಿದ್ದಂತೆ. ಬ್ರಹ್ಮನೋಪಾಧಿ ಅಂದರೆ ಚತುರ್ಮುಖ ಬ್ರಹ್ಮದೇವರಿದ್ದಂತೆ ಕಲಿಯೂ ಕೂಡ 100 ವರ್ಷ ಆಯುಷ್ಯ ಉಳ್ಳವನು. ಬ್ರಹ್ಮದೇವರ ಸಮಾನ ಆಯುಷ್ಯ ಈ ಕಲಿಗೆ ಕೂಡ. ಬ್ರಹ್ಮದೇವರು ಆ ಕಡೆಗೆ ಹೆಂಗ ಉತ್ತಮವಾದಂತಹ ಸಾಧನೆಯನ್ನು ಮಾಡಿಕೊಳ್ತಾರೋ ಮೋಕ್ಷಕ್ಕಾಗಿ, ಹಾಗೆ ಕಲಿಯು ತಮಸ್ಸಿಗಾಗಿ ಇವನು ಸಾಧನೆ ಇವನು ಮಾಡ್ಕೊಳ್ತಾ ಇರ್ತಾನೆ. ಹೀಗಾಗಿ ಇವನಿಗೆ ಕೂಡ
100 ವರ್ಷ ಆಯುಷ್ಯ. ಹಾಗೆ ಕ್ರಮದಿ ನೀಚರು ದೈತ್ಯರು ನರಾಧಮರವಿಡಿದು, ಈ ಕಡೆ ನರಾಧಮರು ಅಂದರೆ ಮನುಷ್ಯಾಧಮರಿಂದ ಮೊದಲು ಮಾಡಿಕೊಂಡು ತಮೋಯೋಗ್ಯರು ಪ್ರಾರಂಭ ಆಗ್ತಾರೆ ಕೆಳಕ್ಕೆ. ಅವರು ಕೂಡ ಕ್ರಮದಿ ನೀಚರು ದೈತ್ಯರಲ್ಲಿಯೂ ಕೂಡ ಕ್ರಮದಿ ಅಂದರೆ ತಾರತಮ್ಯದಿಂದ ಅವರಿಗೂ ಕೂಡ ನೀಚರಲ್ಲಿಯೂ ಕೂಡ ತಾರತಮ್ಯ ಇರ್ತದೆ. ತಾರತಮ್ಯಕ್ಕೆ ಅನುಗುಣವಾಗಿ ನರಾಧಮರಿಂದ ಅಂದರೆ ಮನುಷ್ಯಾಧಮರಿಂದ ಆ ತಮೋಯೋಗ್ಯರು ಪ್ರಾರಂಭವಾಗ್ತಾರೆ. ಅದರಲ್ಲಿ ಕೊನೆಗೆ ಯಾರು? ಕುಲಕ್ಷ್ಮಿ ಕಲಿ. ಕುಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಅಂತ ಅರ್ಥ. ಕಲೆಯ ಹೆಂಡತಿ ಅಲಕ್ಷ್ಮಿ. ಹೀಗಾಗಿ ಆ ಅಲಕ್ಷ್ಮಿ ಮತ್ತು ಕಲಿ ಇವರು ಅಧಮರು. ಹೇಗೆ ಜೀವೋತ್ತಮರು ರುಜುಗಳು ಸರಸ್ವತಿ ಬ್ರಹ್ಮ ಅಥವಾ ಭಾರತಿ ವಾಯು ಅವರು ಜೀವೋತ್ತಮರು ಹೆಂಗನೋ ಹಂಗೆ ಜೀವಾಧಮರು ಎಲ್ಲರಕ್ಕಿಂತಲೂ ಕಡಿಮೆ ನೀಚಾಧಮರು. ತಮೋಯೋಗ್ಯರಲ್ಲಿ ಅತ್ಯಂತ ನೀಚಾಧಮ ಯಾರು ಅಂದರೆ ಕಲಿ. ಆ ಕಲಿ ಹೆಂಡತಿಯ ಲಕ್ಷ್ಮಿ. ಕುಲಕ್ಷ್ಮಿ ಕಲಿ ಅನುಪಮರು ಎನಿಸುವರು. ಅನುಪಮರು ಅಂದರೆ ಅವರಿಗೆ ಸಮಾನರಿಲ್ಲ ಅಂತ ಅರ್ಥ. ಹೆಂಗೆ ಜೀವರಲ್ಲಿ ಉತ್ತಮರಲ್ಲಿ ಬ್ರಹ್ಮದೇವರಿಗೆ ಸಮಾನರಿಲ್ಲನೋ ಹಾಗೆ ಅಧಮರಲ್ಲಿ ಕಲಿಗೆ ಸಮಾನರಾದವರಿಲ್ಲ. ಕಲಿ ಹೆಂಡತಿ ಆ ಲಕ್ಷ್ಮಿ ಅವರಿಬ್ಬ ದಂಪತಿಗಳು. ಅನುಪಮರು ಎನಿಸುವರು, ಉಪಮ ಇಲ್ಲ, ಅವರಿಗೆ ಸಮಾನರಾದವರು ಇನ್ನೊಬ್ಬರಿಲ್ಲ. ಅಷ್ಟು ಅಧಮರಿಗಿಂತಲೂ ಇನ್ನೊಬ್ಬರಿಲ್ಲ. ಅನುಪಮರು ಎನಿಸುವರು ಇಲ್ಲಿ ಅಸುರರೊಳು, ಆ ದೈತ್ಯರೊಳಗೆ ಇವರಿಗಿಂತಲೂ ನೀಚರು ಇನ್ನೊಬ್ಬರಿಲ್ಲ, ಕಲಿ ಮತ್ತು ಅಲಕ್ಷ್ಮಿ. ಯಾವುದರಲ್ಲಿ? ದ್ವೇಷಾದಿ ಗುಣದಿಂದ. ದ್ವೇಷವೇ ಮೊದಲಾದಂಥ ಭಗವಂತನನ್ನು ದ್ವೇಷ ಮಾಡೋದು ಮೊದಲಾದ ಗುಣಗಳಿಂದ, ಕೆಟ್ಟ ಗುಣಗಳಿಂದ ಇವರಿಗೆ ಸಮಾನರಾದವರು ಇನ್ನೊಬ್ಬರಿಲ್ಲ. ಹಾಗ ಆ ಕಡೆ ಬ್ರಹ್ಮದೇವರು, ಈ ಕಡೆ ಕಲಿ. ಅವರು ಸಾಧಕೋತ್ತಮರು, ಮುಕ್ತಿಯೋಗ್ಯರಲ್ಲಿ ಉತ್ತಮರು ಬ್ರಹ್ಮದೇವರು. ತಮೋಯೋಗ್ಯರಲ್ಲಿ ಅತ್ಯಂತ ಅಧಮನು ಇವನು ಕಲಿ ಮತ್ತು ಅಲಕ್ಷ್ಮಿ. ಹೀಗೆ ಎಲ್ಲರಲ್ಲಿಯೂ ಕೂಡ ತಾರತಮ್ಯವಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಲ್ಲ? ಬರ್ತಾರೆ. ಕಮಲ ಸಂಭವರಾದ ಬ್ರಹ್ಮದೇವರೇ ಮೊದಲಾದವರನ್ನು ಪ್ರಾರಂಭಿಸಿ ಮನುಷ್ಯೋತ್ತಮರವರೆಗೆ ಮುಕ್ತಿಯೋಗ್ಯರು. ಕಲಿಯು ಬ್ರಹ್ಮನಂತೆ ನೂರು ವರ್ಷ ಆಯುಷ್ಯ ಉಳ್ಳವನು. ಕ್ರಮವಾಗಿ ಇತರ ದೈತ್ಯರು ಮನುಷ್ಯಾಧಮರವರೆಗೆ ನೀಚರಾಗಿದ್ದಾರೆ. ಅಸುರರೊಳಗೆ ದ್ವೇಷಾದಿ ಗುಣಗಳಲ್ಲಿ
ಅಲಕ್ಷ್ಮಿ ಮತ್ತು ಕಲಿಗೆ ಸಮರಾದವರು ಇಲ್ಲ. ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದಿ ಮುಕ್ತರು. ಸಮಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾದಿ. ಪ್ರಮದಿನಿ ಚರುದೈಚ್ಯರು ನರಾಧಮರ ವಿಡಿದು ಕುಲಕ್ಷ್ಮಿ ಕಲಿ. ಅನುಪಮರೆನಿಸುವರ ಸುರೊಳಗೆ ದೇಶಾದಿ ಗುಣದಿಂದ. ವನಜ ಸಂಭವನಬ್ದಶತ. ಒಬ್ಬನೇ ಮಹಾಕಲಿ ಶಬ್ದವಾಚ್ಯನು. ದಿನ ದಿನಗಳಲ್ಲಿ ಬೀಳ್ವರಂಧಂತಮದಿ ಕಲಿ ಮಾರ್ಗ. ಧನುಜರಲ್ಲ ಪ್ರತೀಕ್ಷಿಸುತ್ತ. ಬ್ರಹ್ಮನ ಶತಾಬ್ದಾಂತದಲ್ಲಿ ಲಿಂಗವು. ಅನಿಲನ ಗದಾ ಪ್ರಹರದಿಂದಲಿ ಭಂಗವೈದುವುದು. ಕಲಿ ಬಗ್ಗೆ ಹೇಳಿದ್ರು. ಮತ್ತೆ ಇಂಥ ಕಲಿಗಳು ಎಷ್ಟು ಜನ ಇರ್ತಾರಪ್ಪ ಅಂತಂದ್ರೆ ಅದಕ್ಕೆ ಹೇಳಿದ ಬ್ರಹ್ಮದೇವರು ಇದ್ದಂತೆ. ಆ ಬ್ರಹ್ಮದೇವರು ಎಷ್ಟು ಜನ ಇರ್ತಾರ ಅಂತಂದ್ರೆ ಒಂದು ಕಾಲಕ್ಕೆ ಒಬ್ಬ ಬ್ರಹ್ಮದೇವರೇ. ಬ್ರಹ್ಮದೇವರ 100 ವರ್ಷಗಳ ಆಯುಷ್ಯ ಪರ್ಯಂತ ಒಬ್ಬರೇ ಬ್ರಹ್ಮದೇವರು. ಈ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಇನ್ನೊಬ್ಬ ಬ್ರಹ್ಮದೇವ ಬರಬೇಕಷ್ಟೇ. ಇಬ್ಬರಿಬ್ಬರು ಬ್ರಹ್ಮದೇವರೇನಿರೋದಿಲ್ಲ. ಹಾಗೆ ಕಲಿಯು ಕೂಡ ಅಷ್ಟೇ. ಬ್ರಹ್ಮದೇವರ 100 ವರ್ಷ ಪರ್ಯಂತ ಕಲಿಯು ಕೂಡ ಒಬ್ಬನೇ ಕಲಿ. ಯಾಕಂದರೆ ಈ ಇಂದ್ರಾದಿ ದೇವತೆಗಳೆಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಒಂದೊಂದು ಮನ್ವಂತರಕ್ಕೂ ದೇವತೆಗಳು ಬದಲಾಗ್ತಾ ಇರ್ತಾರೆ. ಹಂಗ ಕಲಿ ಬದಲಾಗೋದಿಲ್ಲ, ಒಬ್ಬನೇ ಕಲಿ. ಯಾಕೆ ಒಬ್ಬ ಬ್ರಹ್ಮದೇವರ ಒಂದು ದಿನಕ್ಕೆ 14 ಮನ್ವಂತರಗಳು. ಒಂದೊಂದು ಮನ್ವಂತರಕ್ಕೂ ಇಂದ್ರಾದಿ ದೇವತೆಗಳು ಬದಲಾಗ್ತಾ ಇರ್ತಾರೆ. ಹೀಗಾಗಿ ಬ್ರಹ್ಮದೇವರ ಒಂದು ದಿವಸಕ್ಕೆ 14 ಜನ ದೇವೇಂದ್ರರು ಬದಲಾಗ್ತಾರೆ. ಹಂಗ ಕಲಿ ಕೂಡ ಏನಾದರೂ ಬದಲಾಗ್ತಾನೇನು ಅಂದರೆ ಇಲ್ಲ. ವನಜ ಸಂಭವ ಅಂತಂದರೆ ಬ್ರಹ್ಮದೇವರು. ವನಜ ಅಂದರೆ ಕಮಲ, ವನಜ ಸಂಭವ ಅಂದರೆ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮದೇವರು. ಆ ವನಜ ಸಂಭವನ ಅಬ್ದಶತ. ಅಬ್ದ ಅಂದರೆ ವರ್ಷ, ಅಬ್ದಶತ ಅಂದರೆ 100 ವರ್ಷ. ಬ್ರಹ್ಮದೇವರ 100 ವರ್ಷದ ತನಕ ಒಬ್ಬನೇ ಮಹಾಕಲಿ ಶಬ್ದ ವಾಚ್ಯನು. ಮಹಾಕಲಿ, ಆ ಮಹಾಕಲಿ ಅಂತ ಕರೆಯಲ್ಪಡುವಂತಹ ಅವನು ಒಬ್ಬನೇ ಇರ್ತಾನೆ ಹೊರತು ಒಂದು ದಿನಕ್ಕೆ ಅಥವಾ ಬ್ರಹ್ಮದೇವರ ಒಂದು 100 ವರ್ಷದೊಳಗೆ ಕಲಿಗಳು ಯಾರು ಚೇಂಜ್ ಆಗೋದಿಲ್ಲ. ಒಬ್ಬನೇ ಕಲಿ. ಹೇಗೆ ಒಬ್ಬನೇ ಬ್ರಹ್ಮದೇವರು ಹಾಗೆ ಒಬ್ಬನೇ ಮಹಾಕಲಿ. ದಿನ ದಿನಗಳಲ್ಲಿ ಬೀಳುವರು ಅಂಧಂತಮದಿ ಕಲಿಮಾರ್ಗ. ಧನುಜರಲ್ಲ, ಹುಡುಕಿ ಬೇರೆ ಬೇರೆ ಧನುಜರು, ಬೇರೆ ಬೇರೆ ದೈತ್ಯರು ಅವರವರ ಸಾಧನೆಯನ್ನು ಪೂರ್ತಿ ಮಾಡಿಕೊಂಡು ತಮಸ್ಕೊಂಡು ಹೋಗ್ತಾ ಇರ್ತಾರೆ.
ಹಂಗ ಈ ದೇವೇಂದ್ರಾದಿಗಳು ತಮ್ಮ ತಮ್ಮ ಸಾಧನ ಮುಗಿಸ್ಕೊಂಡು ತಾವು ಇನ್ನು ಬ್ರಹ್ಮ ಪ್ರಳಯ ಪರ್ಯಂತವಾಗಿ ಆಯಾ ಲೋಕಗಳಲ್ಲಿ ತಾವು ವೇಟಿಂಗ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಒಂದೇ ಸಲ ಮೋಕ್ಷ ಆಗೋದು. ಈಗ ಯಾರಿಷ್ಟಕ್ಕೆ ಅವರಿಗೆ ಮೋಕ್ಷ ಆಗೋದಿಲ್ಲ. ಈ ದೇವೇಂದ್ರ 14 ಮಂದಿ ಒಂದು ದಿನಕ್ಕೆ 14 ಜನ ದೇವೇಂದ್ರರು ಆಗ್ತಾರೆ. ಅವರೆಲ್ಲ ಹೋಗಿ ಎಲ್ಲಿರ್ತಾರೆ? ಹೋಗಿ ಡೈರೆಕ್ಟ್ ಆಗಿ ಮೋಕ್ಷದಲ್ಲಿ ಕೂತ್ಕೊಂಬೋದಿಲ್ಲ. ಮೋಕ್ಷ ಎಲ್ಲರಿಗೂ ಒಂದೇ ಸಲ. ಬ್ರಹ್ಮದೇವರ 100 ವರ್ಷ ಆದ ಮೇಲಕ್ಕೆ ಯಾರ್ಯಾರ್ದು ಸಾಧನ ಪೂರ್ತಿ ಆಯಿತೋ ಅವ್ರನ್ನೆಲ್ಲ ಕರ್ಕೊಂಡು ಬ್ರಹ್ಮದೇವರೇ ಹೋಗಿ ಆ ವಿರಜಾನದಲ್ಲಿ ಮುಳುಗಿಸಿ ಆ ಲಿಂಗ ಶರೀರ ಭಂಗವಾಗ್ತದೆ ಆವಾಗ. ಹಾಗೆ ಇಲ್ಲಿ ಮಹಾಕಲಿ ಅಷ್ಟೇ. ಬ್ರಹ್ಮದೇವರ 100 ವರ್ಷ ಆದ ಮೇಲಕ್ಕೆ ತಮಸ್ಸಿಗೆ ಹೋಗ್ತಾನೆ. ಇನ್ನು ಉಳುಕಿ ಧನುಜರು, ಸಣ್ಣ ಪುಟ್ಟ ದೈತ್ಯರು, ತಮೋಯೋಗ್ಯರೆಲ್ಲ ಇರ್ತಾರಲ್ಲ, ಅವರು ದಿನದಿ ಪ್ರತಿ ಬ್ರಹ್ಮದೇವರ ದಿನಗಳಲ್ಲಿ ಆ ಅಂಧಂತಮದಲ್ಲಿ ಆ ಕಲಿಮಾರ್ಗವನ್ನೇ ಅನುಸರಿಸಿ ಅಂಧಂತಮಸ್ಸಿನಲ್ಲಿ ಬಿಡ್ತಾ ಇರ್ತಾರೆ. ಅವರು ಕೂಡ ಧನುಜರೆಲ್ಲ ಪ್ರತೀಕ್ಷಿಸುತ್ತಾ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಬ್ರಹ್ಮನ ಶತಾಬ್ದಾಂತದಲ್ಲಿ ಆ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಲಿಂಗವು ಅನಿಲನ ಗದಾಪ್ರಹಾರದಿಂದಲೇ ಭಂಗವೈದುವುದು. ಈಗ ಮುಕ್ತಿಯೋಗ್ಯರಿಗೆ ಲಿಂಗ ಶರೀರ ಭಂಗ ಆಗೋದು ಯಾವಾಗೆ ಅಂದರೆ ವಿರಜಾನದಿ ಸ್ಥಾನದಿಂದ ಇವರ ಸಾತ್ವಿಕರ ಲಿಂಗ ಶರೀರ ಭಂಗವಾಗ್ತದೆ. ಹಾಗೆ ಈ ತಮೋಯೋಗ್ಯರ ಲಿಂಗ ಶರೀರ ಹೆಂಗೆ ಭಂಗ ಆಗ್ತದೆ ಅಂದರೆ ವಾಯುದೇವರ ಗದಾಪ್ರಹಾರದಿಂದ ಅವರ ಲಿಂಗ ಶರೀರ ಭಂಗವಾಗ್ತದೆ. ಅನಿಲನ ಗದಾಪ್ರಹಾರದಿಂದಲೇ ವಾಯುದೇವರು ಗದಾ ತಗೊಂಡು ಒಂದು ಏಟು ಹಾಕ್ತಾನೆ, ಆಗ ಲಿಂಗ ಶರೀರ ಭಂಗವಾಗ್ತದೆ. ಹಾಗೆ ನಿತ್ಯ ಸಂಸಾರಿಗಳದ್ದು ವಾಯುದೇವರ ಹುಂಕಾರದಿಂದ ಅಂತ ಶಬ್ದ ಮಾಡಿದ್ರೆ ಆಯಿತು, ಆ ನಿತ್ಯ ಸಂಸಾರಿಗಳ ಲಿಂಗ ಶರೀರ ಭಂಗವಾಗ್ತದೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಲಿಂಗ ಶರೀರ ಭಂಗ. ಇವರೆಲ್ಲರಿಗೂ ಕೂಡ ಅನಿಲನ ಗದಾಪ್ರಹಾರದಿಂದಲೇ ಭಂಗವೈದುವುದು. ಆ ರೀತಿಯಾಗಿ ಆ ಮಹಾಕಲಿ ಎಂಬುವನು ಒಬ್ಬನೇ ಇರುತ್ತಾನೆ. ಆ ಬ್ರಹ್ಮದೇವರ ಗದಾಪ್ರಹಾರದಿಂದ ಆ ಕಲಿ ಮೊದಲಾದವರ ಲಿಂಗ ಶರೀರ ಭಂಗವಾಗ್ತದೆ. ಅನಂತರ ಅವರೆಲ್ಲರೂ ಕೂಡ ತಮಸ್ಸಿನಲ್ಲಿ ಬಿದ್ದು ಅನಂತ ಕಾಲದವರೆಗೆ ದುಃಖ ಅನುಭವಿಸ್ತಾರೆ ಎಂಬ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಲ್ಲ? ಏನಮ್ಮ? ನಾವ್ಯಾಕಾಗ್ತೀವ್ರಿ? ಲಿಂಗೇಶ್ವರಿ ನಿತ್ಯ ಸಂಸಾರಗಳು ಅಂದ್ರೆ ಮಧ್ವಾಚಾರ್ಯ ಅವಮಾನ ಮಾಡಿದಂಗೆ ಆಗ್ತದೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಯಾರು ನಂಬಿದ್ದಾರೆ ಅವರೆಲ್ಲ ಮುಕ್ತಿಯೋಗಿರು ಅಂತ ತಿಳ್ಕೊಂಡ್ಬಿಡ್ರಿ. ಯಾರು ಮಧ್ವಮತವನ್ನು ಅನುಸರಿಸ್ತಾರೆ ಇಲ್ಲ, ಲಿಂಗೇಶ್ವರ ಭಂಗ ಆಗ್ತದ. ಭಂಗವಾಗಿ ಅವರ ಸ್ವರೂಪನೇ ಸುಖ ದುಃಖಾತ್ಮಕವಾದ ಶರೀರ. ಹಂಗ ಸಾತ್ವಿಕರ ಸ್ವರೂಪ ದೇಹ ಕೇವಲ ಸುಖಾತ್ಮಕ. ಹಾಗೆ ತಮೋಯೋಗ್ಯರ ಸ್ವರೂಪ ದೇಹ ಕೇವಲ ದುಃಖಾತ್ಮಕ. ಅಂದ್ರೆ ಏನು? ಸಾತ್ವಿಕರು ಮೋಕ್ಷದಲ್ಲಿ ಕೇವಲ ಸುಖವನ್ನು ಅನುಭವಿಸ್ತಾರೆ. ಹಾಗೆ ತಾಮಸರು ತಮಸ್ಸಿನಲ್ಲಿ ಕೇವಲ ದುಃಖವನ್ನೇ ಅನುಭವಿಸ್ತಾರೆ. ನಿತ್ಯ ಸಂಸಾರಿಗಳು ಲಿಂಗ ಶರೀರವನ್ನು ಭಂಗ ಮಾಡಿಕೊಂಡು ಅವರ ಸ್ವರೂಪನೇ ಸುಖ ದುಃಖಾತ್ಮಕವಾದದ್ದು. ಸುಖ ದುಃಖ ಎರಡೂ ಅನುಭವಿಸ್ತಾರೆ. ಅವರ ಸ್ವರೂಪನೇ ಅಂತಹದ್ದು. ಒಟ್ಟಿಗೆ ಲಿಂಗ ಶರೀರ ಅಂತೂ ಭಂಗ ಆಗಬೇಕು. ಯಾಕೆ? ಸ್ವರೂಪಭೂತವಾದಂತಹದ್ದು ಅದು ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಲಿಂಗ ಶರೀರ ಭಂಗ ಆಗದೆ ಹೋದರೆ ಅಭಿವ್ಯಕ್ತಿ ಆಗೋದಿಲ್ಲ. ಹೀಗಾಗಿ ಲಿಂಗ ಶರೀರ ಭಂಗ ಮಾಡಿಕೊಂಡೇ ಅವರು ಸ್ವರೂಪಭೂತವಾದಂತಹ ಸುಖ ದುಃಖ ಮಿಶ್ರವನ್ನು ಅನುಭವ ಮಾಡುತ್ತಾರೆ. ಹೀಗಾಗಿ ಅವತ್ತು ಲಿಂಗ ಶರೀರ ಭಂಗ ಆಯ್ತು. ಹಂಗೇನಿಲ್ಲ. ಈಗ ಸಾತ್ವಿಕರಲ್ಲಿ ಮುಕ್ತಿಯೋಗ್ಯರು ಕೂಡ ಎಲ್ಲಾ ಮುಕ್ತರು ಹೋಗಿ ವೈಕುಂಠದಲ್ಲಿ ಕೊಡೋದಿಲ್ಲಲ್ಲ. ಎಲ್ಲ ಯೋಗ್ಯರು ಅಂದ್ರೇನು? ಉತ್ತಮಾಧಿಕಾರಿಗಳು ಮಾತ್ರ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಲ್ಲಿ ಹೋಗಿ ಇರ್ತಾರೆ. ಇನ್ನ ತಾರತಮ್ಯಕ್ಕೆ ಅನುಗುಣವಾಗಿ ಕೆಲವು ಮುಕ್ತರು ಸತ್ಯಲೋಕದಲ್ಲಿ ಕೆಲವರು ಸ್ವರ್ಗಲೋಕದಲ್ಲಿ, ಕೆಲವರು ಈ ಭೂಲೋಕದಲ್ಲಿ ಇರ್ತಾರೆ. ಮೇಲಿನ ಲೋಕ ಹೋಗೋದೇ ಇಲ್ಲ. ಇಲ್ಲೇ ಮುಕ್ತರು ತಿರುಗಾಡ್ತಾ ಇರ್ತಾರೆ. ಇದೇ ಲೋಕದಲ್ಲಿದ್ದರೂ ಕೂಡ ಅವರಿಗೆ ಲಿಂಗ ಶರೀರ ಭಂಗವಾಗಿರೋಣದ್ರಿಂದ ಈ ಲೋಕದ ಯಾವ ದೋಷಗಳು ಅವ್ರಿಗೆ ಹತ್ತೋದಿಲ್ಲ. ಕೇವಲ ಸ್ವರೂಪಭೂತವಾದಂತಹ ಆನಂದವನ್ನು ಅನುಭವ ಮಾಡ್ಕೊಂತ ಇದೇ ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹೀಗಾಗಿ ಎಲ್ಲಾದರೂ ಇರ್ಬೋದು.
ಅವ್ರ ಲಿಂಗ ಶರೀರ ಭಂಗವಾಯಿತು ಅಂದರೆ ಸಾಕು, ಅವರು ಎಲ್ಲಾದರೂ ಇರಬಹುದು ತಾರತಮ್ಯಕ್ಕೆ ಅನುಗುಣವಾಗಿ. ಹಾಗೆ ನಿತ್ಯ ಸಂಸಾರಿಗಳು ಅಷ್ಟೇ, ಎಲ್ಲಿದ್ದರೂ ಕೂಡ ಅವರಿಗೆ ಲಿಂಗ ಶರೀರ ಭಂಗವಾಗಿಬಿಟ್ಟಿರೋದಕ್ಕಾಗಿ ಸ್ವರೂಪಭೂತವಾದಂತಹ ಸುಖ ದುಃಖ ಮಿಶ್ರಮವನ್ನು ಅವರು ಅನುಭವಿಸ್ತಾ ಸಂಚಾರ ಮಾಡ್ತಾ ಇರ್ತಾರೆ. ಹೀಗಾಗಿ ಎಲ್ಲಾದರೂ ಇರಬಹುದು. ನಿತ್ಯ ಸಂಸಾರಿ ಅಂದ್ರೆ ಶಬ್ದಕ್ಕೆ ಅರ್ಥ ಏನು? ಸುಖ ದುಃಖ ಮಿಶ್ರ ಅಂತ ಅರ್ಥ. ಅಂದ್ರೆ ಅವ್ರಿಗೆ ಪೂರ್ಣ ಸುಖ ಇರೋದಿಲ್ಲ, ಪೂರ್ಣ ದುಃಖ ಇರೋದಿಲ್ಲ. ಹಂಗ ಸುಖ ದುಃಖ ಮಿಶ್ರ ಎಂಬ ಅರ್ಥದಲ್ಲಿ ನಿತ್ಯ ಸಂಸಾರಿ ಅಂತ ಹೇಳಿ. ಬರ್ಕೊಳ್ಳಿ. ಬ್ರಹ್ಮದೇವರ 100 ವರ್ಷದವರೆಗೆ ಒಬ್ಬನೇ ಮಹಾಕಲಿ ಎಂದು ಕರೆಯಲ್ಪಟ್ಟು ಒಬ್ಬನೇ ಮಹಾಕಲಿ ಎಂದು ಕರೆಯಲ್ಪಡುತ್ತಾನೆ. ದೈತ್ಯರೆಲ್ಲ ಕಲೆಯ ಮಾರ್ಗವನ್ನು ಹಿಡಿದು ಕ್ರಮವಾಗಿ ನೀಚರಾಗಿ ದಿನಗಳಲ್ಲಿ ಅಂಧತಮಸ್ಸಿನಲ್ಲಿ ಬೀಳುತ್ತಾರೆ. ಅವರೆಲ್ಲ ಕಲೆಯನ್ನು ನಿರೀಕ್ಷಿಸುತ್ತಾ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗವನ್ನು ಪಡೆಯುತ್ತಾರೆ.
ವನಜ ಸಂಭವನಬ್ದಶತ ಒಬ್ಬನೇ ಮಹಾಕಲಿಶಬ್ದವಾಚ್ಯನು. ದಿನ ದಿನಗಳಲ್ಲಿ ಬೀಳ್ವರಂಧಂತಮದಿ ಕಲಿ ಮಾರ್ಗ. ತನುಜರೆಲ್ಲ ಪ್ರತೀಕ್ಷಿಸುತ್ತ ಬ್ರಹ್ಮನ ಶತಾಬ್ದಾಂತದಲ್ಲಿ ಲಿಂಗವು. ಅನಿಲನ ಗದ ಪ್ರಹರದಿಂದಲಿ ಭಂಗವೈದುವುದು. ಮಾರುತನ ಗದೆಯಿಂದ ಲಿಂಗ ಶರೀರ ಪೋದಾನಂತರ. ತಮೋದ್ವಾರ ವೈದಿ ಸ್ವರೂಪ ದುಃಖಗಳನುಭವಿಸುತ್ತಿಹರು. ವೈರ ಹರಿಭಕ್ತರಲಿ ಹರಿಯಲಿ ತಾರತಮ್ಯದಲ್ಲಿರುತಿಹುದು. ಸಂಸಾರದಲ್ಲಿ ತಮಸ್ಸಿನಲ್ಲಿ ಅತ್ಯಧಿಕ ಕಲಿಯಲ್ಲಿ. ಆ ರೀತಿಯಾಗಿ ಆ ವಾಯುದೇವರ ಗದಾಪ್ರಹಾರದಿಂದ ಅವರು ತಮಸ್ಸಿಗೆ ಹೋದ ಮೇಲೆ ಮಾರುತನ ಗದೆಯಿಂದ ಲಿಂಗ ಶರೀರ ಪೋದ ಅನಂತರ ಏನಾಗ್ತದೆ? ತಮೋದ್ವಾರ ವೈದಿ, ಆ ತಮೋದ್ವಾರಕ್ಕೆ ಸೇರಿಕೊಂಡು ಸ್ವರೂಪ ದುಃಖಗಳನ್ನು ಅನುಭವಿಸುತ್ತಿಹರು. ಅವರ ಸ್ವರೂಪಭೂತವಾದಂತಹ ದುಃಖಗಳನ್ನು ಅನುಭವಿಸುತ್ತಾ ಇರ್ತಾರೆ. ಹೇಗೆ ಮುಕ್ತಿಯೋಗ್ಯರು ಆ ಲಿಂಗ ಶರೀರ ಹೋದ ಮೇಲೆ ಸ್ವರೂಪಭೂತವಾದಂತಹ ಸುಖವನ್ನು ಹೆಂಗೆ ಅನುಭವಿಸ್ತಾರೋ, ಅಂದರೆ ಸಾತ್ವಿಕರ ಸ್ವರೂಪವೇ ಸುಖ ಜ್ಞಾನ ತದಾತ್ಮಕವಾದದ್ದು, ಸುಖ ಜ್ಞಾನಾತ್ಮಕವಾದದ್ದು ಸಾತ್ವಿಕರ ಸ್ವರೂಪ ಶರೀರ. ಹಾಗೆ ತಾಮಸರ ಸ್ವರೂಪ ಶರೀರ ದುಃಖ ಅಜ್ಞಾನಾತ್ಮಕವಾದದ್ದು. ಹೀಗಾಗಿ ಅವರ ಸ್ವರೂಪಭೂತವಾದ ದುಃಖ ಅಜ್ಞಾನ ಅವೆಲ್ಲ ಅವರಿಗೆ ತಮಸ್ಸಿನಲ್ಲಿ ಅಭಿವ್ಯಕ್ತಿ ಆಗ್ತದೆ. ಸ್ವರೂಪ ದುಃಖಗಳನ್ನು ಅಲ್ಲಿ ಅನುಭವಿಸ್ತಾ ಇರ್ತಾರೆ. ಅಲ್ಲಿಯೂ ಅವರ ಗುಣಗಳು ಹಂಗೆ ಇರ್ತವೆ. ಏನು? ವೈರ ಹರಿಭಕ್ತರಲ್ಲಿ. ತಮೋಯೋಗ್ಯನ ಲಕ್ಷಣ ಏನು? ಹರಿಭಕ್ತರಲ್ಲಿ ವೈರ. ಹರಿಯಲ್ಲಿ ಮತ್ತು ಹರಿಭಕ್ತರಲ್ಲಿ ವೈರ ಮಾಡೋದು, ಅದೇ ಅವರ ಸ್ವರೂಪಭೂತವಾದಂತಹ ಗುಣಾನ್ಮಾತ. ಹೆಂಗೆ ಸಾತ್ವಿಕರ ಗುಣ ಏನಪ್ಪ ಅಂತಂದ್ರೆ, ಹರಿಯಲ್ಲಿ ಹರಿಭಕ್ತರಲ್ಲಿ ಭಕ್ತಿ ಮಾಡಿದರೆ ಅದು ಮುಕ್ತಿಯೋಗ್ಯರ ಲಕ್ಷಣ. ಇನ್ನು ಹರಿಯಲ್ಲಿ ಹರಿಭಕ್ತರಲ್ಲಿ ದ್ವೇಷ ವೈರ ಮಾಡಿದರೆ ಅದು ತಮೋಯೋಗ್ಯರ ಲಕ್ಷಣ. ಇವೆರಡೇ ಪ್ರಧಾನವಾದದ್ದು. ಅದಕ್ಕಾಗಿ ಎಂದೆಂದಿಗೂ ಹರಿಯಲ್ಲಿ ಹರಿಭಕ್ತರಲ್ಲಿ ದ್ವೇಷ ಮಾಡಬಾರದು, ಅದು ತಮಸ್ಸಿಗೆ ಸಾಧನವಾಗ್ತದೆ. ಭಕ್ತಿಯೇ ಮುಕ್ತಿಗೆ ಮತ್ತು ತಮಸ್ಸಿಗೆ ಕಾರಣವಾಗ್ತದೆ. ವಿಷ್ಣು ಭಕ್ತಿ ಇತ್ತು ಅಂದರೆ ಸಾಕು, ಅವರು ಮುಕ್ತಿಯೋಗ್ಯರು. ವಿಷ್ಣು ಭಕ್ತಿ ಇಲ್ಲ ಅಂದರೆ ತಮೋಯೋಗ್ಯರು. ಅಷ್ಟೇ ಸಿಂಪಲ್. ಒಂದೇ ಒಂದು ಡಿಫರೆನ್ಸ್ ಅವ್ರಿಗೂ ಇವರಿಗೂ. ಏನಿರಲಿ ಏನು ಬಿಡಲಿ, ವಿಷ್ಣು ಭಕ್ತಿ ಇತ್ತು ಅಂತಂದರೆ ಆಯಿತು, ಅವರು ಮುಕ್ತಿಯೋಗ್ಯರು. ಹಾಗೆ ವಿಷ್ಣುವಿನ ದ್ವೇಷ ಮಾಡಿದರು ಅಂದರೆ ಆಯಿತು, ಅವರು ತಮೋಯೋಗ್ಯರು. ಅದಕ್ಕಾಗಿ ಅದೇ ಪ್ರಧಾನವಾಗಿ ಇಟ್ಕೊಂಡಿರ್ಬೇಕು. ಎಂದೆಂದಿಗೂ ವಿಷ್ಣುವನ್ನು ಮತ್ತು ವಿಷ್ಣು ಭಕ್ತರನ್ನು ದ್ವೇಷ ಮಾಡಬಾರದು. ಹಾಗೆ ಇವರು ಸಾತ್ವಿಕರು ಯಾವ ರೀತಿಯಾಗಿ ಸಂಸಾರದಲ್ಲಿ ಮೋಕ್ಷದಲ್ಲಿ ಒಂದೇ ರೀತಿಯಾಗಿ, ಅಂದ್ರೇನು, ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ಅವರು ಭಕ್ತಿಯನ್ನು ಮಾಡ್ತಾನೆ ಇರ್ತಾರೆ. ಮೋಕ್ಷಕ್ಕೆ ಹೋದರೂ ಅಷ್ಟೇ, ಇವರು ಅಷ್ಟೇ. ತಮಸ್ಸಿಗೆ ಹೋದರೂ ವೈರ ಹರಿಭಕ್ತರಲ್ಲಿ ಹರಿಭಕ್ತರಲ್ಲಿ ಮತ್ತು ಹರಿಯಲ್ಲಿ ಅವರಿಗೆ ವೈರ ಎಂಬುದು ಸ್ವರೂಪದಲ್ಲೇ ಇರ್ತದೆ, ಸ್ವರೂಪ ಗುಣ ಅವರದು. ಹೀಗಾಗಿ
ಅಲ್ಲಿ ಹೋದರೂ ಕೂಡ ವೈರವನ್ನು ಬಿಡೋದೇ ಇಲ್ಲ. ಅದು ಕೂಡ ತಾರತಮ್ಯದಲ್ಲಿ ಇರುತ್ತಿಹೋದು. ಅದು ಕೂಡ ತಾರತಮ್ಯವೇ. ಹಂಗ ಅತ್ಯುತ್ತಮ ಭಕ್ತಿ ಇರೋದು ಯಾರಿಗೆ? ಬ್ರಹ್ಮದೇವರಿಗೆ. ಜೀವರೆಲ್ಲರ ಪೈಕಿ ಅತ್ಯುತ್ತಮವಾದ ಹರಿಭಕ್ತಿ ಇರೋದು ಬ್ರಹ್ಮದೇವರಿಗೆ. ಅದಕ್ಕಾಗಿ ಬ್ರಹ್ಮದೇವರು ಜೀವೋತ್ತಮರಾದರು. ಹಾಗೆ ತಾರತಮ್ಯಕ್ಕೆ ಅನುಗುಣವಾಗಿ ಬ್ರಹ್ಮದೇವರಿಗಿದ್ದಷ್ಟು ಭಕ್ತಿ ರುದ್ರಾದಿಗಳಿಗಿರೋದಿಲ್ಲ, ರುದ್ರಾದಿಗಳಿದ್ದಷ್ಟು ಭಕ್ತಿ ಋಷಿಗಂಧರ್ವರಿಗಿರೋದಿಲ್ಲ, ಅವರಿಗಿದ್ದಷ್ಟು ಭಕ್ತಿ ಮನುಷ್ಯೋತ್ತಮರಿಗಿರೋದಿಲ್ಲ. ಹೇಗೆ ಭಕ್ತಿಯಲ್ಲಿ ತಾರತಮ್ಯನೋ ಆ ತಾರತಮ್ಯಕ್ಕೆ ಅನುಗುಣವಾಗಿಯೇ ಮೋಕ್ಷದಲ್ಲಿ ಆನಂದ ತಾರತಮ್ಯ ಕೂಡ. ಯಾರಿಗೆ ಹೆಚ್ಚು ಭಕ್ತಿ ಅವರಿಗೆ ಹೆಚ್ಚಿನ ಆನಂದ. ಹಾಗೆ ಸೇಮ್ ರಿವರ್ಸ್ ಈ ತಮಸ್ಸಿನಲ್ಲೂ ಅಷ್ಟೆ. ಯಾರಿಗೆ ಹೆಚ್ಚಿನ ವಿಷ್ಣು ದ್ವೇಷ ಕಲಿಗೆ, ಅತ್ಯಂತ ವಿಷ್ಣು ದ್ವೇಷ ಯಾರಿಗೆ? ಕಲಿಗೆ. ಹೀಗಾಗಿ ಅತ್ಯಂತ ದುಃಖ ಅವನಿಗೆ. ಅದರಲ್ಲಿಯೂ ತಾರತಮ್ಯದಲ್ಲಿ ಇರುತ್ತಿಹದು. ಸಂಸಾರದಲ್ಲಿ ತಮಸ್ಸಿನಲ್ಲಿ, ಸಂಸಾರದಲ್ಲಿ ಅಷ್ಟೇ, ತಮಸ್ಸಿನಲ್ಲಿ ಅಷ್ಟೇ ತಾರತಮ್ಯಕ್ಕೆ ಅನುಗುಣವಾಗಿ ಆ ವಿಷ್ಣು ದ್ವೇಷ ಹರಿದ್ವೇಷ ಎಂಬುದಿರ್ತದೆ. ಯಾಕೆ ದುರ್ಯೋಧನಗಿದ್ದಷ್ಟು ಕೃಷ್ಣದ್ವೇಷ ಇನ್ನು ಯಾರಿಗೂ ಇದ್ದಿಲ್ಲ. ಯಾಕೆ? ಕಲಿನೇ ದುರ್ಯೋಧನ. ಹೀಗಾಗಿ ಅವನು ಮಾಡಿದಷ್ಟು ಕೃಷ್ಣದ್ವೇಷ ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸಂಸಾರದಲ್ಲಿ ಆಗಲಿ ತಮಸ್ಸಿನಲ್ಲಿ ಆಗಲಿ ಅತ್ಯಧಿಕ ಕಲಿಯಲ್ಲಿ, ಆ ಕಲಿಯಲ್ಲೇ ಅತ್ಯಧಿಕವಾದಂತಹ ಹರಿದ್ವೇಷ ಹರಿವೈರ ಅದು ಸಂಸಾರದಲ್ಲಿರ್ಬೋದು, ತಮಸ್ಸಿನಲ್ಲಿ ಇರ್ಬೋದು. ಈಗ ಅತ್ಯಧಿಕವಾಗಿ ಅವನಲ್ಲಿಯೇ ಇರ್ತದೆ. ಹೇಗೆ ಅತ್ಯಧಿಕ ಭಕ್ತಿ ಬ್ರಹ್ಮದೇವರಲ್ಲಿಯೋ ಅತ್ಯಧಿಕ ವೈರ ಕಲಿಯಲ್ಲಿ ಇರ್ತದೆ ಎಂಬ ವಿಷಯ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ವಾಯುದೇವರ ಗದೆಯಿಂದ ಲಿಂಗ ಶರೀರ ಹೋದ ಮೇಲೆ ದೈತ್ಯರು ತಮೋದ್ವಾರವನ್ನು ಸೇರಿ ಸ್ವರೂಪಭೂತವಾದ ದುಃಖಗಳನ್ನು ಅನುಭವಿಸುತ್ತಾರೆ. ಅವರಿಗೆ ಸಂಸಾರಾವಸ್ಥೆಯಲ್ಲಿ ಮತ್ತು ತಮಸ್ಸಿನಲ್ಲಿ ಹರಿಯಲ್ಲಿ ಹರಿಭಕ್ತರಲ್ಲಿ ತಾರತಮ್ಯ ಕ್ರಮದಿಂದ ದ್ವೇಷವಿರುತ್ತದೆ.
ಕಲಿಯಲ್ಲಿ ಅತ್ಯಧಿಕವಾಗಿ ವಿಷ್ಣು ವೈಷ್ಣವ ದ್ವೇಷ ಇರುತ್ತದೆ. ಮಾರುತನ ಗದೆಯಿಂದ ಲಿಂಗ ಶರೀರ ಪೋದ ಅನಂತರ ತಮೋದ್ವಾರ ವೈದಿ ಸ್ವರೂಪ ದುಃಖಗಳನುಭವಿಸುತ್ತಿಹರು. ವೈರ ಹರಿಭಕ್ತರಲಿ ಹರಿಯಲಿ ತಾರತಮ್ಯದಲ್ಲಿರುತಿಹದು. ಸಂಸಾರದಲ್ಲಿ ತಮಸ್ಸಿನಲ್ಲಿ ಅತ್ಯಧಿಕ ಕಲಿಯಲ್ಲಿ ಸಂಶಯ ಇದ್ದ ಕೇಳಬಾರ್ದು. ಅಲ್ಲ ಮುಕ್ತಿಯೋಗ್ಯರ ತಾರತಮ್ಯ ಏನಲ್ಲಿ ಹೇಳಿದ್ದೆಲ್ಲ ಮುಕ್ತಿಯೋಗ್ಯರ ತಾರತಮ್ಯನೇ. ಮೇಲೆ ದೇವತಾ ಗ್ರೂಪನಲ್ಲಿ ದೇವತೆಗಳಲ್ಲಿ ಸಾತ್ವಿಕ ತಾಮಸರಿದ್ದಾರಲ್ಲ ಅದರಲ್ಲಿ ಬರ್ತಾರೆ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ.